ಇದೊಂದು ರೀತಿ ಸಿನಿಮೀಯ ರೀತಿಯ ಪ್ರಕರಣ. ಈ ರೀತಿಯ ಘಟನೆಗಳನ್ನ, ದೃಶ್ಯಾವಳಿಗಳನ್ನ ನಾವು ಸಿನಿಮಾದಲ್ಲಿ ನೋಡಿರ್ತೀವಿ. ಹೌದು, ಪಾಗಲ್ ಪ್ರೇಮಿಯೊಬ್ಬ ಕಾರ್ ಬ್ಲಾಸ್ಟ್ ಮಾಡಿಕೊಂಡಿದ್ದಾನೆ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರೇಮಿಯ ಕಾರ್ ಬ್ಲಾಸ್ಟ್ ಪ್ರಕರಣ ಇದೆ. ಮೃತ ನಾಗೇಂದ್ರನ ಬಗ್ಗೆ ಸದ್ಯ ಇದೀಗ ರಮ್ಯಾಳನ್ನ ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಇನ್ನೊಂದೆಡೆ ಸಿದ್ದಾಪುರ ಪೊಲೀಸರಿಂದಲೂ ತನಿಖೆ ನಡೀತಾ ಇದೆ. ಭೈರಸಂದ್ರದ ಯುವತಿಯ ಮನೆ ಬಳಿ ಬಂದಿದ್ದ ನಾಗೇಂದ್ರ ಶನಿವಾರ ಬೆಳಗ್ಗೆ ಯುವತಿ ಮನೆ ಬಳಿ ಬಂದಿದ್ದಂತಹ ಸಿಸಿಟಿವಿ ದೃಶ್ಯಾವಳಿಗಳು ಪೊಲೀಸರಿಗೆ ಲಭ್ಯವಾಗಿದೆ. ನ್ಯೂಸ್ ಫಸ್ಟ್ ಕೂಡ ಲಭ್ಯವಾಗಿದೆ. ಪ್ರೇಮಿ ನಾಗೇಂದ್ರ ಜೊತೆಗೆ ಅದೇ ಸಂದರ್ಭದಲ್ಲಿ ಮತ್ತೋರ್ವ ಕೂಡ ಆ ಮನೆ ಬಳಿ ಬಂದಿದ್ದ. ಆತ ಯಾರು ಎನ್ನುವ ಬಗ್ಗೆ ಇದೀಗ ಪೊಲೀಸರಿಂದ ತನಿಖೆ ನಡೀತಾ ಇದೆ. ಇನ್ನು ಸ್ಫೋಟಗೊಂಡಂತಹ ನಾಡ ಬಾಂಬ್ ಬಗ್ಗೆಯೇ ಪೊಲೀಸರಿಗೆ ಅನುಮಾನ ಮೂಡಿದೆ. ನಾಗೇಂದ್ರ ಸ್ಫೋಟ ಮಾಡಿಕೊಂಡಿದ್ಯಾಕೆ ಅನ್ನೋದೇ ಈಗ ನಿಗೂಢವಾಗಿದೆ. ಖುದ್ದು ಡಿಐಜಿ ಗಿರೀಶ್ ಪ್ರಕರಣದ ತನಿಖೆಯ ಮಾನಿಟರಿಂಗ್ ಅನ್ನ ಮಾಡ್ತಿದ್ದಾರೆ. ಶನಿವಾರ ಬೆಳಗ್ಗೆ ಅಂದ್ರೆ 6 ಗಂಟೆ ಸುಮಾರಿಗೆ ಮೃತಪಟ್ಟಿರುವಂತಹ ನಾಗೇಂದ್ರ ಯುವತಿ ರಮ್ಯಾಳ ಮನೆ ಬಳಿ ಬಂದಿದ್ದ. ಮನೆ ಬಳಿ ಬಂದು ಬೆಳಗ್ಗೆ ಒಂದಷ್ಟು ಹೊತ್ತು ಅಲ್ಲೇ ಓಡಾಡಿದ್ದ. ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡಿದ್ದ. ಅದೇ ಸಂದರ್ಭದಲ್ಲಿ ನಾಗೇಂದ್ರನ ಜೊತೆಗೆ ಮತ್ತೋರ್ವ ಕೂಡ ಇದ್ದ. ಆ ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿದೆ. ಈಗ ಆತ ಯಾರು ಎನ್ನುವ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಇನ್ನು ಯುವತಿಯ ಮನೆ ಬಳಿದ್ದಂತಹ ನಾಗೇಂದ್ರ ರಮ್ಯಾಳ ಬಳಿಯೇ ಕೀಯನ್ನ ತೆಗೆದುಕೊಂಡಿದ್ದ. ಅಂದ್ರೆ ಮನೆಯಲ್ಲಿದ್ದಂತಹ ರಮ್ಯಾಳೆ ಮನೆಯ ಕೀಯನ್ನ ನಾಗೇಂದ್ರನಿಗೆ ಕೊಟ್ಟಿದ್ಲು ಎನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಅದಾದ ನಂತರ ನೇರವಾಗಿ ಮನೆಗೆ ಎಂಟ್ರಿ ಕೊಟ್ಟಂತಹ ನಾಗೇಂದ್ರ ಚಾಕುವನ್ನ ಹಿಡಿದುಕೊಂಡು ರಮ್ಯಾಳಿಗೆ ಹೆದರಿಸಿ ಆಕೆಯನ್ನ ಕಿಡ್ನಾಪ್ ಕೂಡ ಮಾಡಿದ್ದ. ಆತನ ಜೊತೆಗೆ ಆಗ ಮತ್ತೋರ್ವ ಕೂಡ ಇದ್ದ. ಜೊತೆಗೆ ರಮ್ಯಾಳ ಜೊತೆಗೆ ವಾಸವಿದ್ದಂತಹ ಆಕೆಯ ಸ್ನೇಹಿತನಿಗೂ ಕೂಡ ಹೆದರಿಸಿ ಚಾಕು ತೋರಿಸಿ ಅವಳಿಗೂ ಕೂಡ ಬೆದರಿಸಿ ಅದಾದ ನಂತರ ಬಲವಂತವಾಗಿ ರಮ್ಯಾಳನ್ನ ನಾಗೇಂದ್ರ ಕರೆದುಕೊಂಡು ಹೋಗಿದ್ದ. ಅದಾದ್ಮೇಲೆ ಸಿಟಿಯಲ್ಲೇ ರೌಂಡ್ಸ್ ಹಾಕಿದ್ದು. ಅದಾದ ನಂತರ ಕಾರಲ್ಲಿ ಅಂಕೋಲಾದತ್ತ ಕರೆದೊಯ್ದಿದ್ದ. ಇನ್ನು ಈ ಸಂಪೂರ್ಣ ಪ್ರಕರಣದ ಪ್ರತ್ಯಕ್ಷದರ್ಶಿ ಊಬರ್ ಚಾಲಕನ ಹೇಳಿಕೆಗಳನ್ನ ಕೂಡ ನಾವು ಗಮನಿಸಬಹುದು. ಆತ ಕೂಡ ಈ ಪ್ರಕರಣದಲ್ಲಿ ಪ್ರಮುಖ ಪ್ರತ್ಯಕ್ಷದರ್ಶಿ. ಆತನೇ ರಮ್ಯಾಳ ಪ್ರಾಣವನ್ನ ಕೂಡ ಉಳಿಸಿದ ಆತ. ಇನ್ನು ನನ್ನ ಮೇಲೆ ಹಲ್ಲೆ ಮಾಡ್ತಿದ್ದಂತೆ ನಾನು ಹೊರಗೆ ಬಂದೆ, ಸಾಯುವ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಆತ ನನಗೇನು ಹೇಳಿರಲಿಲ್ಲ ಎನ್ನುವಂತಹ ಹೇಳಿಕೆಯನ್ನ ಯುವತಿ ರಮ್ಯಾ ಪೊಲೀಸರ ಮುಂದೆ ನೀಡಿದ್ದಾಳೆ. ಮದುವೆಗೆ ಬಲವಂತ ಮಾಡಿದ್ದ, ನನಗೆ ಮದುವೆ ಆಗುವಂತ ಹಿಂಸೆ ಕೊಡ್ತಾ ಇದ್ದ, ನಾನು ಮದುವೆಗೆ ಒಪ್ಪಿರಲಿಲ್ಲ, ಅದೇ ವಿಚಾರಕ್ಕೆ ಗಲಾಟೆ ಕೂಡ ಆಯಿತು ಅಂತ ಸದ್ಯ ಯುವತಿ ರಮ್ಯಾ ಪೊಲೀಸರಿಗೆ ಹೇಳಿಕೆಯನ್ನ ನೀಡಿದ್ದಾಳೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.